ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ನೋಡಿ ಈ ಥರ ಮಾಡಿದ್ವಿ ನಮ್ಮ ಮನೇಲಿ. ಲಕ್ಷ್ಮಿನ ಈ ಸರಿ ತುಂಬ ಸಿಂಪಲ್ಲಾಗಿ ಕೂರಿಸಿದ್ದೀವಿ. ಯಾವಾಗಲೂ ಕೆಳಗಡೆ ಟಿಪ ಇಟ್ಟು ಅದ್ರ ಮೇಲೆ ಮಾಡ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿ ಆಗ್ತಿತ್ತು. ಈ ಸರಿ ಮಕ್ಳಿಗೋಸ್ಕರ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದೀವಿ. ಕೆಳಗಡೆ ರಂಗೋಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಈಗಲೂ ಏನಿಲ್ಲ, ಎಲ್ಲ ಗ್ರ್ಯಾಂಡಾಗೇ ಇದೆ. ಬಟ್ ಏನಂದರೆ ಹಿಂದೆ ಎಲ್ಲ ಬ್ಯಾಕ್ ಡ್ರಾಪು ಅದೆಲ್ಲ ಏನೂ ಇಲ್ಲ ಈ ಸರಿ. ಸೊ ಹಂಗಾಗಿ ನಮಗೆ ಸ್ವಲ್ಪ ಸಿಂಪಲ್ ಅನಿಸ್ತು. ನಮಗೆ ಗೊತ್ತಿರೋರು ಎಲ್ಲರೂ ಏನು ಈ ಸರಿ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದೀರಾ ಅಂತ ಇದ್ದರು. ಸೊ ನೋಡಿ, ಕೋಕಿಲ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದಾಳೆ ದೀಪ ಎಣಿಸಿ. ಇವತ್ತು ಅವಳು ಬೇಗ ಎದ್ದು ಪಾಪ ಎಲ್ಲ ಅವಳೇ ಮಾಡ್ತಾಯಿದ್ದಾಳೆ. ನನ್ನ ಕೈಲಾಗಿಲ್ಲ ಏನು ಮಾಡೋಕ್ಕೆ. ನಾನು ಸ್ವಲ್ಪ ಹೆಲ್ಪ್ ಮಾಡಿ ಹಿಂಗಲ್ಲ ಹಂಗೆ ಮಾಡು ಅಂತ ಹೇಳ್ಕೊಟ್ರೆ ಪಾಪ ಎಲ್ಲ ಮಾಡ್ತಾಳೆ. ಅವಳು ಕೂಡ ಒಳ್ಳೆ ಸೊಸೆ. ನನಗೆ ಎಲ್ಲ ಥರ ಹಬ್ಬಗಳಾಗಲಿ ಏನೊಂದಾಗಲಿ ನಮ್ಮ ಮನೇಲಿ ನಾವು ಯಾವ ಥರ ನಮ್ಮದು ಮೆಂಟಾಲಿಟಿ, ಅವಳು ಪಾಪ ಅದೇ ಥರನೇ ಎಲ್ಲ ಮಾಡ್ತಾಳೆ ಇಂಟ್ರೆಸ್ಟಿಂದ. ನೋಡಿ ನಮ್ಮ ಪುಟಾಣಿಗಳು ಹೆಂಗೆ ಆಟ ಆಡ್ತಾಯಿದೆ. ನಮ್ಮ ಪುಟ್ಟಲಕ್ಷ್ಮಿ ನೋಡಿ ಲಂಗ ಹಾಕ್ಕೊಂಡು ಹೂ ಮುಡ್ಕೊಂಡು ನೋಡಿ ಹೆಂಗೆ ಆಡ್ತಾಯಿದೆ. ಅದು ಕುಳ್ಳಿ ನೋಡಿ, ಅವನು ಮೌರ್ಯ ಕತ್ತಿಗೆಲ್ಲ ಫುಲ್ಲು ರಬ್ಬರ್ ಹಾವು ಹಾಕ್ಕೊಂಡು ನಿಂತ್ಕೊಂಡು ಸ್ಮೈಲ್ ಕೊಡ್ತಾಯಿದ್ದಾನೆ. ನೋಡಿ ಫ್ರೆಂಡ್ಸ್, ಎಲ್ಲ ದೇವ್ರು ಈ ಥರ ಇದೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ. ಸೊ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ. ನೀವು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಹೂಗಳು ಸ್ವಲ್ಪ ರೇಟ್ ಇತ್ತು, ಬಟ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ಈಗ ನಾವೇನಾದರೂ ಒಂದು ತಿನ್ನಬೇಕು ಅಂದರೆ ಅದು ಎಷ್ಟು ರೇಟ್ ಆದರೂ ತೊಗೊಂಬಂದು ತಿಂತೀವಿ. ಬಟ್ ದೇವ್ರಿಗೆ ಹಾಕೋದಕ್ಕೆಲ್ಲ ಎಣಿಸ್ಬಾರ್ದು. ನೋಡಿ ಕುಲ್ಟಮ್ ಅವರು ಸೊಸೆ ಕಳಶ ಎತ್ಕೊಂಡು ಬರ್ತಾ ಇದ್ದಾಳೆ. ಇವಾಗ ಕಳಶ ಇಟ್ಟು ನಾನು ಹಿಂದ್ಗಡೆ ಎಲ್ಲ ದೇವ್ರನ್ನ ರೆಡಿ ಮಾಡಿಕೊಟ್ಟೆ. ಇವಾಗ ಅವಳು ಸೇರ್ಕೊಂಡು ಮಾಡಿದ್ವಿ. ಇವಾಗ ಕಳಶ ಮುಂದೆ ಇಡ್ತಾ ಇದ್ದಾಳೆ. ಸೊ ಕಳಶ ಇಟ್ಟು ಅದಕ್ಕೆಲ್ಲ ಈಗ ಹೂ ಡೆಕೋರೇಷನ್ ಮಾಡೋದು. ತುಂಬ ಏನು ಡೆಕೋರೇಷನ್ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಒಂದು ಸ್ವಲ್ಪ ದಿಂಡು ಹಾಕಿದ್ದೀನಿ, ಅದನ್ನು ಮುಡಿಸ್ತಾಳೆ ದೇವ್ರಿಗೆ. ಸೊ ಈ ಸರಿ ನಮಗೆ ಸ್ವಲ್ಪ ಹೋದ ವರ್ಷ ತುಂಬ ಯಾವಾಗಲೂ ವರ್ಷ ಫ್ರೆಂಡ್ಸ್ ನಮ್ಮ ಮನೇಲಿ ತುಂಬ ಬ್ಯಾಕ್ ಡ್ರಾಪ್ಸು ಅದು ಇದು ಹಾಕಿ ಒಂದು ತಿಂಗಳಿಂದನೇ ಎಲ್ಲ ನಮ್ಮ ಮನೇಲಿ ಶುರುವಾಗಿರುತ್ತೆ. ಬಟ್ ಈ ಸರಿ ಈ ಪುಟಾಣಿಗಳಿದಾವಲ್ಲ, ಅದಕ್ಕೋಸ್ಕರ ಭಯ ನಮಗೆ ಎಳೆದ್ಬಿಡ್ತಾರೆ ಅಂತ ಇಲ್ಲಿ ಮೇಲಿಟ್ಟಿರೋದು ಭಯನೇ. ಒಬ್ಬರು ಕಾಯ್ಕೊಂಡೇ ಕೂತಿರ್ಬೇಕಿಲ್ಲಿ, ಅದಕ್ಕೋಸ್ಕರ ಕೆಳಗಡೆ ಇಡಲಿಲ್ಲ ಈ ಸರಿ. ಸೊ ಏನಂದರೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಫ್ರೆಂಡ್ಸ್ ಇವತ್ತು ವಾಂಗಿಬಾತು, ಹೋಳ್ಗೆ ಮತ್ತು ಹೋಳ್ಗೆ ಸಾರು, ವಡೆ, ವಾಂಗಿಬಾತು, ರೈಸು, ವೈಟ್ ರೈಸು ಇಷ್ಟೇ ಮಾಡಿದ್ವಿ. ಇನ್ನೇನು ಜಾಸ್ತಿ ಮಾಡೋಕ್ಕೋಗಿಲ್ಲ. ಸೊ ಇದು ಈ ವರಮಹಾಲಕ್ಷ್ಮಿ ಏನಂದರೆ ಅಲಂಕಾರ ಮಾಡೋದೇ ಒಂದು ಟೈಮ್ ಎಳೆದ್ಬಿಡುತ್ತೆ. ಹಂಗಾಗಿ ಸರಿ ಅಂದರೆ ಯಾವಾಗಲೂ ಮಾಡ್ತೀವಿ, ಇವಾಗಲೂ ಅಷ್ಟೇ ಮಾಡೋದು. ಇನ್ನೇನು ಜಾಸ್ತಿ ಮಾಡೋಕ್ಕಾಗಲ್ಲ. ಜಾಸ್ತಿ ಮಾಡಿದ್ರು ಯಾರೂ ತಿನ್ನೋದು ಇಲ್ಲ ಫ್ರೆಂಡ್ಸ್, ತುಂಬ ವೆರೈಟೀಸ್ ಎಲ್ಲ ಮಾಡಿದ್ರೆ. ಸೊ ಹಂಗಾಗಿ ಬರೀ ಹೋಳ್ಗೆ, ವಡೆ, ವಾಂಗಿಬಾತು, ವೈಟ್ ರೈಸು ಮತ್ತು ಒಬ್ಬಟ್ಟಿನ ಸಾರು ಅಷ್ಟೇ ಮಾಡಿದ್ವಿ. ಮತ್ತು ಹೆಸ್ರುಬೇಳೆ ಅಂದರೆ ಕೋಸಂಬರಿ. ಸೊ ಆಯಿತು. ಎಲ್ಲ ಸೊಸೆ ಎಲ್ಲ ನೀಟಾಗಿ ಪೂಜೆ ಮಾಡ್ತಾಯಿದ್ದಾಳೆ. ಹೊಸ್ಲು ಪೂಜೆ, ಬಾಗಿಲೆಲ್ಲ ಅವಳೇ ಡೆಕೋರೇಷನ್ ಮಾಡಿದ್ದಾಳೆ. ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾಳೆ. ಎಲ್ಲ ಪೂಜೆ ನಡೀತಾ ಇದೆ. ನೋಡಿ, ಇದು ಆ ಕಡೆ ಈ ಕಡೆ ಅವಳು ಹಾಕಿರೋ ರಂಗೋಲಿ, ಅದು ಮಧ್ಯೆ ಹಾಕಿರೋದು ಪೇಂಟ್ ರಂಗೋಲಿ. ಅದು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಎಲ್ಲ ಶುರು ಮಾಡ್ತಾಯಿದ್ದಾರೆ. ಅಲ್ಲಿ ಒಳಗಡೆ ನಮ್ಮ ಬಾಬಾ ಅವರು ಇದ್ದಾರೆ, ಅವ್ರಿಗೂ ಎಲ್ಲ ಹೂವು ಹಾಕಿ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾಳೆ. ಸೊ ನೋಡಿ, ಇಲ್ಲಿ ಆಯಿತು, ಕಳಶಕ್ಕೆಲ್ಲ ಹೂವು ಇಟ್ಟಿದ್ದಾಳೆ. ದೇವಿಗೂ ಎಲ್ಲ ಆಗಾಯಿತು. ಫುಲ್ಲು ಹೂವು ಗಿವ ಎಲ್ಲ ತುಂಬ ಜಾಸ್ತಿ ಹೂವೂ ಹಾಕೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಾವು ಸ್ವಲ್ಪನೇ ಹಾಕ್ತೀವಿ, ಬಟ್ ಚೆನ್ನಾಗಿರೋದು. ಯಾಕಂದರೆ ನಾವು ಹಾಕೋ ಒಡವೆಗಳು ಏನೂ ಕಾಣಿಸಲ್ಲ ದೇವ್ರಿಗೆ. ಅಂದರೆ ಒಡವೆ ನೋಡಬೇಕು ಎಲ್ಲರೂ ಅಂತಲ್ಲ, ಬಟ್ ಅದು ಎತ್ತಿ ಕಾಣಬೇಕು ದೇವ್ರಿಗೆ ಹಾಕಿರೋದು. ದೇವಸ್ಥಾನದಲ್ಲೆಲ್ಲ ಫ್ಯಾನ್ ಇರುತ್ತಲ್ಲ ದೇವ್ರಿಗೆ, ಆ ಥರ ಅಷ್ಟೇ, ಇನ್ನೇನಿಲ್ಲ. ಸೊ ಹಂಗಾಗಿ ತುಂಬ ಹೂವು ಏರಿಸ್ಬಿಟ್ರೂ ಆಗೋಲ್ಲ. ಹಿಂದೆ ನನಗೇನೆಂದರೆ ದೇವಸ್ಥಾನದಲ್ಲಿ ಫುಲ್ಲು ಹಿಂದೆ ತೋಮಾಲೆ ಎಲ್ಲ ಹಾಕಿರ್ತಾರೆ ನೋಡಿ, ಆ ಥರ ಹಾಕಬೇಕು ಅಂತ ತುಂಬ ಇಷ್ಟ. ನೋಡೋಣ, ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತೀವಿ. ನೋಡಿ, ನಮ್ಮ ಮನೆ ಶ್ರೀನಿವಾಸ, ಅವ್ನಿಗೇನು ಜಾಸ್ತಿ ಇಡೋಕ್ಕಾಗಲ್ಲ, ಇಷ್ಟೇ ಹೂವು ಇಡೋಕ್ಕಾಗೋದು. ಸೊ ಹಂಗಾಗಿ ನಮ್ಮ ಬಾಬಾ ಅವ್ರು ಬರ್ತಿದ್ದಾರೆ ನೋಡಿ. ಬಾಬಾ ಅವ್ರಿಗೆ
ಫುಲ್ಲು ಡೆಕೋರೇಷನ್ ಮಾಡಿ ಏನು ಜಾಸ್ತಿ ಮಾಡಿಲ್ಲ, ಒಂದು ಹೂನಾರ ಮಾಡಿ ಹಾಕಿದ್ದೀವಿ. ಸೊ ಏನಂದರೆ ನಾವು ಬಿಡಿ ಹೂ ತಂದ್ಬಿಟ್ಟಿದ್ವಿ ಫ್ರೆಂಡ್ಸ್, ತಂದು ಅದರನ್ನೇ ಎಲ್ಲ ಹಾರಗಳು ಮಾಡಿರೋದು. ಸೊ ಅದು ಎಷ್ಟೊಂದು ಟೈಮ್ ತೊಗೊಳುತ್ತೆ, ಕುತ್ಕೊಂಡು ಹಾರಗಳು ಮಾಡಬೇಕು. ನೋಡಿ ದೀಪ ಅಂಟಿಸಿದ್ಲು ಬಾಬಾ ಅವ್ರ ಹತ್ರ. ಇವತ್ತು ಹಬ್ಬ ಅಲ್ಲ, ಮನೇಲಿ ಎಲ್ಲ ಫುಲ್ಲು ಮಕ್ಕಳದು ಇದು. ನನ್ನ ಮಗ ನೋಡಿ ನಮ್ಮ ಪುಟ್ಟಲಕ್ಷ್ಮಿನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಪುಟ್ಟಲಕ್ಷ್ಮಿ ಪುಟ್ಟದಾಗ ತೀಟೆ ಮಾಡ್ತಾಳೆ. ನೋಡಿ ಈಗ ಕೋಕಿಲ ಪೂಜೆ ಮಾಡ್ತಾ ಇದ್ದಾಳೆ. ಅಲ್ಲಿ ಒಳಗಡೆ ಶ್ರೀನಿವಾಸನಿಗೆ ಬಾಬಾ ಅವ್ರಿಗೆಲ್ಲ ಮಾಡ್ಬಿಟ್ಟು ಬರ್ತಾಳೆ. ಏನೇ ಆದರೂ ಬ್ಯಾಕ್ ಡ್ರಾಪ್ ಹಾಕಬೇಕು ಫ್ರೆಂಡ್ಸ್. ಬ್ಯಾಕ್ ಡ್ರಾಪ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಹಂಗೂ ನಾನು ಯಾವಾಗಲೂ ಆರ್ಚು ಆ ಥರ ಎಲ್ಲ ಏನಾದರೂ ಮಾಡಿಸ್ತೀನಿ. ಸರಿ ಏನೂ ಮಾಡಿಲ್ಲ, ಯಾಕೋ ತುಂಬ ಸಿಂಪಲ್ ಹಂಗೆ ಕಾಣಿಸ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ನೋಡೋಣ ಫ್ರೆಂಡ್ಸ್, ಗ್ರ್ಯಾಂಡಾಗಿ ಮಾಡಬೇಕು. ನನಗೆಲ್ಲ ಹೂವು ಜಾಸ್ತಿ ಹಾಕಿ ದೇವ್ರಿಗೆ ಅದೆಲ್ಲ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಸೊ ನೆಕ್ಸ್ಟ್ ಇಯರ್ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರ್ತಾರೆ, ತೀಟೆ ಅಷ್ಟು ಕಮ್ಮಿ ಆಗಿರುತ್ತೆ. ನಮ್ಮ ಮೌರಿ ಅಷ್ಟೊಂದು ತೀಟೆ ಮಾಡಲ್ಲ, ಚಿಕ್ಕವಳು, ಅವಳಿಗೆ ಗೊತ್ತಾಗಲ್ಲ, ಅದು ಇದು ಎಳೆದ್ಬಿಡ್ತಾಳೆ ಅಷ್ಟೇ. ನೋಡಿ ಹೆಂಗೆ ಕೂಕೋತಾ ಇದ್ದಾಳೆ, ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಇಬ್ಬರೂ. ಈಗ ಲೇ ಸ್ವಲ್ಪ ನೋಡಿ ಫ್ರೆಂಡ್ಸ್, ದೇವಿನ ಹತ್ತಿರದಿಂದ ಫೋಕಸ್ ಮಾಡಿ ತೆಗೆದಿದ್ದೀನಿ. ನಮ್ಮದು ಮುಖವಾಡ ಸ್ವಲ್ಪ ತುಂಬ ದೊಡ್ಡದಿದೆ ಫ್ರೆಂಡ್ಸ್. ಅದು ದೇವಸ್ಥಾನದಲ್ಲಿ ದೇವ್ರನ್ನ ಇಡ್ತಾರಲ್ಲ ಅಷ್ಟು ಅಗಲ ಇದೆ ಮುಖವಾಡ. ಸೊ ಹಂಗಾಗಿ ಸೀರೆನೂ ಅಷ್ಟೇ ಸ್ವಲ್ಪ ಉದ್ದಕ್ಕೆ ಜಾಸ್ತಿ ಎತ್ತರವಾಗೇ ಕೂಡಿಸ್ಬೇಕು. ನೋಡಿ ಚಿನ್ನಮ್ಮ ನಮ್ಮ ಪುಟಾಣಿ ಲಕ್ಷ್ಮಿ ನೋಡಿ ದಾರ ಕಟ್ಟಿಸ್ಕೊತಾ ಇದ್ದಾಳೆ. ಈಗ ನನ್ನ ಸೊಸೆಗೆ ದಾರ ಕಟ್ತಾ ಇದ್ದಾನೆ. ನೋಡಿ ಎರಡು ಪುಟಾಣಿಗಳು ಏನೋ ಮಾಡ್ತಾ ಇದ್ದಾರೆ ಅಂತ ನೋಡೋಕೆ ಬಂದಿದ್ದಾರೆ. ನೋಡಿ ದಾರ ಕಟ್ಕೋತಾ ಇದ್ದಾರೆ.